ಹಾಯ್ ಹಲೋ ವೆಲ್ಕಮ್ ಟು ಪಲ್ಲವಿ ಯೂಟ್ಯೂಬ್ ಚಾನಲ್. ಫೈನಲಿ 3 ಇಯರ್ಸ್ ಆಯಿತು ಗಾಯ್ಸ್. 4 ಇಯರ್ಸ್ ಆಯಿತು ಅನ್ಸುತ್ತೆ ನಮ್ಮಪ್ಪ ಊರಿಗೆ ಹೋಗಿ. ಅಲ್ಲಿಂದ ಗಾಡಿ ತೊಗೊಂಡು ಫಸ್ಟ್ ಟೈಮ್ ಗಾಡಿ ತೊಗೊಂಡು ಹೋಗ್ತಾಯಿದ್ದೀನಿ. ಮತ್ತು ಅಲ್ಲೇ ನನ್ನ ಪಾಪುನ ನೋಡಬೇಕು, ಅದೇ ರೋಡಲ್ಲಿ ಹೋಗ್ತೀನಿ. ಪಾಪುನ ಮಾತಾಡದೆ ಹೋಗೋಕ್ಕಾಗಲ್ಲ. ಅಲ್ಲಿ ಒಂದು ಸ್ವಲ್ಪ ಹೊತ್ತು ನಿಲ್ಲಿಸಿ ಮತ್ತು ಚಾಕ್ಲೇಟ್ಸ್ ಎಲ್ಲ ತೊಗೊಂಡು ಮತ್ತು ನಮ್ಮ ಭಾವ ಊರ ಸೈಡ್ ಹೋಗಿ ಅಲ್ಲಿ ನನ್ನ ಮಗನ್ನ ಮಾತಾಡಿಸ್ಕೊಂಡು ಅವ್ನಿಗೆ ಚಾಕ್ಲೇಟ್ ಕೊಡಿಸಿ ಅವ್ನಿಗೆ ಏನು ಬೇಕು ಕೊಡಿಸಿ ಮತ್ತು ಆ ಕಡೆಯಿಂದ ಹೋದೆ ಗಾಯ್ಸ್. ಟೈಮ್ ಆಗೋಗುತ್ತೆ, ಬಿಸಿಲಾಗುತ್ತೆ ಅಂತಂದ್ಬಿಟ್ಟು ಅಲ್ಲಿಂದ ಹೋಗ್ತಾ ನನ್ನ ಫೇವ್ರೆಟ್ ಪ್ಲೇಸ್ ಬರುತ್ತೆ ನೋಡಿ ಗಾಯ್ಸ್. ನಾನು ಬಸ್ಸಲ್ಲಿದ್ದಾಗ ಬಸ್ಸಿನ ಒಳಗಡೆಯಿಂದ ನೋಡ್ತಾ ಇದ್ದೆ ಕಿಟಕಿಯಿಂದ. ಇವತ್ತು ಗಾಡಿ ತೊಗೊಂಡು ಹೋಗಿದ್ದೆ, ಅಲ್ಲೇ ಒಂದು ಸ್ವಲ್ಪ ಹೊತ್ತು ನಿಲ್ಲಿಸಿ ಪೀಸಾಗಿ ಅನ್ನಿಸ್ತು ನನಗೆ. ಆಂಜನೇಯ ಸ್ವಾಮಿನೂ ನನ್ನ ಫೇವ್ರೆಟ್ಟು, ಅವರಿಂದನೇ ಶಕ್ತಿ ಬರೋದಲ್ವ, ಅದಕ್ಕೆ ಆಂಜನೇಯ ಸ್ವಾಮಿ ಅಂದರೆ ಇಷ್ಟ. ಅಲ್ಲೊಂದು ನಮಸ್ಕಾರ ಮಾಡಿಕೊಂಡು ಮತ್ತು ಅಲ್ಲಿಂದ ಹೋಗ್ತಾ ಹೋದೆ ಗಾಯ್ಸ್. ಅಲ್ಲಿ ಫುಲ್ಲು ಜಲ್ಲಿ ಅಲ್ಲಿ ಹೆಂಗೆ ಹೋಗೋದು ನನಗಂತೂ ಟೆನ್ಷನ್ ಆಗೋಗ್ಬಿಡ್ತು. ಆದರೂ ಸ್ಲೋಲಿನೇ ಹೋದೆ ಗಾಯ್ಸ್, ಸ್ಲೋಲಿ ಹೋದೆ. ಮತ್ತು ಹೋಗ್ತಾ ನಂದು ಫೈನಲಿ ನಮ್ಮೂರು ಪಂಚಾಯಿತಿ ಬಂತು. ನನ್ನ ಸ್ವಂತ ಊರು ಗಾಯ್ಸ್, ನಮ್ಮೂರು ಪಂಚಾಯಿತಿ ಇದೆ ಗಾಯ್ಸ್. ನಮ್ಮೂರು ಪಂಚಾಯಿತಿ ನಂದು ಚಿಕ್ಕಬಳ್ಳಾಪುರ ಅಲ್ಲ, ಬಟ್ ನಾವು 15-16 ಇಯರ್ಸಿಂದ ಚಿಕ್ಕಬಳ್ಳಾಪುರ ಸೈಡೇ ಇರೋದು ಗಾಯ್ಸ್. ಇದು ನಮ್ಮದು ಇನ್ನೊಂದು ಬಾಗೇಪಲ್ಲಿ ತಾಲೂಕೆ. ನಂದು ಸ್ವಂತ ಊರು ಬಂದುಬಿಟ್ಟು ನನ್ನ ಆಧಾರ್ ಕಾರ್ಡಲ್ಲೆಲ್ಲ ಇರೋದು. ಅಲ್ಲಿಂದ ಹೋಗ್ತಾ ಚಿಕ್ಕಬಳ್ಳಾಪುರ ನಮ್ಮ ರಾಚರು ಎಲ್ಲ ಸಿಕ್ತು. ಅಲ್ಲಿಂದ ಹೋಗ್ತಾ ಮತ್ತು ಅಲ್ಲಿಂದ ಒಂದು 2 ಕಿಲೋಮೀಟರ್ಸ್ ನಮ್ಮೂರು, ಕರ್ನಾಟಕ ಲಾಸ್ಟ್ ಬಾರ್ಡು ಗೈಸ್. ನಾವು ಅಮ್ಮನ ಕೊಟ್ಟಿರೋದು ಎಷ್ಟು ದೂರ ಕೊಟ್ಟಿದ್ದಾರೆ ನೋಡಿ. ಫೈನಲಿ ಊರಿಗೆ ರೀಚ್ ಆದೆ 4 ಇಯರ್ಸ್ ಆದಮೇಲೆ. ನಾನು ಆಟ ಆಡ್ತಿದ್ದೆ ಗಾಯ್ಸ್, ಅಲ್ಲಿ ದೇವಸ್ಥಾನ ಝೂಮ್ ಮಾಡಿದೆ ನೋಡಿ. ಇದನ್ನು ಗೊಡ್ಡಮ್ಮ ಅಂತಾರೆ ಗಾಯ್ಸ್. ಇಲ್ಲೆಲ್ಲ ಜಾತ್ರೆ ನಡೀತು, ಪೂಜೆ ಎಲ್ಲ ಆಗೋಗ್ಬಿಟ್ಟಿದೆ. ನಾನು ಪೂಜೆಗೆಲ್ಲ ಹೋಗಿರಲಿಲ್ಲ. ಮತ್ತು ಆ ಕಡೆ ರೋಡಲ್ಲಿ ನಮ್ಮ ಮನೆ, ಈ ಕಡೆ ರೋಡಲ್ಲಿ ಚಿಕ್ಕಮ್ಮ ಮತ್ತು ದೇವ್ರ ಮಧ್ಯದಲ್ಲಿ ಚೆನ್ನಾಗಿದೆ ಗಾಯ್ಸ್. ಎಷ್ಟು ವರ್ಷ ಹಿಂದೆ ಬಂದಿದ್ದೀನಿ. ಮತ್ತು ನಮ್ಮ ತಾತ ನಮ್ಮ ಅಜ್ಜಿ ಅಂದರೆ ಅವರ ಅಕ್ಕ ಕರಿತಾನೆ ಇದ್ಲು ಊಟ ಅಂತೆ. ಊಟ ಸ್ವಲ್ಪ ತಿಂದ್ಕೊಂಡು ಮತ್ತು ನನ್ನ ತಂಗೀರು ಬಂದರು ಗೈಸ್. ಅವ್ರು ನನ್ನ ಜೊತೆನೇ ಇದ್ದರು, ನನಗೆ ಇಷ್ಟ ಆದರು. ಅಲ್ಲೊಂದು ಸ್ವಲ್ಪ ರೀಲ್ಸ್ ಮಾಡಿ, ಸ್ವಲ್ಪ ಏನೋ ಒಂದು 5-6 ರೀಲ್ಸ್ ಮಾಡಿ ಚೆನ್ನಾಗಿ ಹೊಟ್ಟೆ ಹಸಿವಾಗೋಯ್ತು. ಮತ್ತು ಅಲ್ಲಿಂದ ನಮ್ಮ ಮಾವನ ಮನೆಗೆ ಜಾತ್ರೆಗೆ ಬಂದಿದ್ದು, ಅಲ್ಲಿ ಹೋಗಿ ಜಾತ್ರೆಯಲ್ಲಿ ಊಟ ಮಾಡಿ, ಇವಳು ಚಿಕ್ಕ ತಂಗಿ ಗಾಯ್ಸ್. ಮತ್ತು ಇವರು ತಂಗೀರೆ, ಎಲ್ಲರೂ ಇವರು ತಂಗೀರೆ ಗಾಯ್ಸ್, ನನ್ನ ಚಿಕ್ಕಮ್ಮ ಮಕ್ಕಳು. ಮತ್ತು ಅಲ್ಲೊಂದು ಸ್ವಲ್ಪ ಹೊತ್ತು ಅವ್ರ ಜೊತೆ ಕಾಮಿಡಿ ಮಾಡಿಕೊಂಡು ನಗಾಡ್ಕೊಂಡು ಮತ್ತು ಸ್ಯಾರೀಸ್ ಎಲ್ಲ ನಮ್ಮ ಬ್ಯಾಂಗ್ಳೂರಿಂದ ತಂದಿದ್ರು. ನನ್ನ ಚಿಕ್ಕಮ್ಮ ತಗೊಳ್ಳೆ ಅಂತಂತಿದ್ರು. ಅಮ್ಮಗೊಂದು ನನಗೊಂದು ತಗೊಂಡೆ ಗಾಯ್ಸ್. ಮತ್ತು ನನ್ನ ತಮ್ಮ ಚೆನ್ನಾಗಿ ತಿಂದು ದೃಷ್ಟಿ ಆಗಿಬಿಟ್ಟೈತೆ, ಅದಕ್ಕೆ ದೃಷ್ಟಿ ತೆಗಿತಾ ಇದ್ದಾರೆ ಅವನಿಗೆ. ಈಗ ನನ್ನ ತಮ್ಮ ಹೆಂಗಿದ್ದಾನೆ, ಬಟ್ ತಮ್ಮ ಅಂದ್ಕೊಳ್ಳಲ್ಲ, ಅಣ್ಣನೂ ದೊಡ್ಡ ಅಂಕಲ್ ಅನ್ಕೋತಾರೆ. ಮತ್ತು ಅಲ್ಲಿ ನಮ್ಮ ಮನೆಗೆ, ನಮ್ಮಪ್ಪ ಅಣ್ಣನ ಮನೆಗೆ ಹೋಗಿ, ನಮ್ಮ ಮನೆಯೇ ಅದು, ನಾವೆಲ್ಲ ಜಾಯಿಂಟ್ ಆಗಿ ಇದ್ವಿ. ಅಲ್ಲಿ ನೋಡಿ ಗೈಸ್, ನಮ್ಮ ಫ್ಯಾಮಿಲಿ ಪ್ರೇಮದು, ನಮ್ಮಪ್ಪ ಫ್ಯಾಮಿಲಿಯವರು. ಮತ್ತು ಅಲ್ಲಿ ದೊಡ್ಡವ ಮನೆ, ಅಲ್ಲಿ ತುಂಬ ಓಡಾಡ್ತಾ ಇದೆ ಗೈಸ್. ಅಲ್ಲಿ ನೋಡಿ ಅಲ್ಲಿ ಇಲ್ಲಿ ತುಂಬ ಮತ್ತು ಅಲ್ಲಿಂದ ಫೈನಲಿ ಬಂದುಬಿಟ್ಟೆ ಗಾಯ್ಸ್. ಟೈಮ್ ಆಯಿತು ಅಂತ ಹೋಗ್ತಾ ಆಂಜನೇಯ ಸ್ವಾಮಿ. ಮತ್ತು ನೈಟು 7:30 ಆಯಿತು, ಭಯ ಆಗೋಯ್ತು. ಆದರೂ ಭಯ ಬಿಡಬಾರ್ದು ಗೈಸ್, ಹುಡುಗಿ. ಫೈನಲಿ ಆಂಜನೇಯ ಸ್ವಾಮಿ ನಮಸ್ಕಾರ ಮಾಡ್ಕೊಂಡು ಹೋಗ್ಬಿಟ್ಟೆ ಗೈಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್